ನೀವಿವಾಗ ಆರ್ಜೆ ಆಗ್ತೀನಿ ಅಂತ ನೀವು ಚಿಕ್ಕ ವಯಸ್ಸಲ್ಲಿ ಅನ್ಕೊಂಡಿದ್ರ? ಕಮಿಷನರ್ ಆಗಬೇಕು ಅಂತ ತುಂಬಾ ಆಸೆ. ಪೊಲೀಸ್ ಕಮಿಷನರ್ ಅಂತೆಲ್ಲ ತುಂಬಾ, ಅಂದ್ರೆ ಎಷ್ಟೋ ವರ್ಷಗಳು ಕಮಿಷನರ್ ಆಗ್ತೀನಿ, ಪೊಲೀಸ್ ಆಗ್ತೀನಿ ಅಂತ ಹೇಳಿ ಎಲ್ಲರೂ ಟು ಅ ಲೆವೆಲ್ ವೇರ್ ಈಗಲೂ ಯಾರಾದ್ರೂ ಊರ್ ಕಡೆಯಿಂದ ಅಂಕಲ್ ಆಂಟಿಗಳು ಬಂದ್ರೆ ಓ ಏನೋ ಕಮಿಷನರ್ ಆದಿನೋ ಕಮಿಷನರ್ ಅಂತೆಲ್ಲ ಕೇಳೋರು. ಎದ್ದ ತಕ್ಷಣ ಎಷ್ಟೋ ಜನ ಅಮ್ಮಂದ್ರು ರೇಡಿಯೋ ಆನ್ ಮಾಡ್ತಾ ಇದ್ರು. ಅದೇ ಗಂಡನ್ ವಾಯ್ಸ್, ಅದೇ ಮಕ್ಕಳು ವಾಯ್ಸ್, ಅತ್ತೆ ವಾಯ್ಸ್ ಕೇಳಿಸ್ಕೊಳ್ಳೋ ಬದಲು ರೇಡಿಯೋನಲ್ಲಿ ಒಂದು ಹೊಸ ಆರ್ಜೆ ವಾಯ್ಸ್ ಕೇಳಿಸ್ಕೋಬಹುದು ಅಂತ ಅವ್ರ ತಲೆಯಲ್ಲಿ. ರೇಡಿಯೋ ಇಲ್ಲದೆ ನಾನು ಇರಕ್ಕಾಗಲ್ಲ. ಐ ಆಲ್ವೇಸ್ ಲವ್ ರೇಡಿಯೋ ಅನ್ನೋ ಹುಚ್ಚಿರುತ್ತೆ ಅಂತ. ನಿಮ್ಮ ಮಾತುಗಳ ಮೂಲಕ ಒಬ್ರನ್ನ ಅಳಿಸಕ್ಕಾಗತ್ತಾ, ಒಬ್ರನ್ನ ಎಮೋಷನಲ್ ಫೀಲ್ ಮಾಡ್ಸಕ್ಕಾಗತ್ತಾ, ಒಬ್ರನ್ನ ನಗ್ಸಕ್ಕಾಗತ್ತಾ, ಸ್ಮೈಲ್ ಮಾಡ್ಸಕ್ಕಾಗತ್ತಾ? ಅದೆಲ್ಲ ಕ್ರಿಯೇಟ್ ಮಾಡಕ್ಕಾದ್ರೆ ನೀನೊಬ್ಬ ರೇಡಿಯೋ ಕಲಾವಿದ. ಅಮಿತ್ ಯಾರು ಅಂತ ಇತ್ತು. ಕರೆಕ್ಟ್. ಸೊ ಬಿಗ್ ಬಾಸ್ ನಿಮ್ಗೆ ಆ ಒಂದು ಓಕೆ ಆರ್ಜೆ ಅಮಿತ್ ಅಂದ್ರೆ ಇವ್ರು ಅಂತ ಒಂದು ಐಡೆಂಟಿಟಿ ಕೊಟ್ಟಿದೆ ಅಂತ ಹೇಳ್ತೀರಾ ಅಥವಾ ಹೇಗೆ? ಹೆಸರು ಕೊಟ್ಟಿದೆ ಅಂದ್ರೆ ಐಡೆಂಟಿಟಿ ಅನ್ನೋದು ಸ್ವಲ್ಪ ಇತ್ತು. ಅಂದ್ರೆ ಅವ್ರು ಬಿಗ್ ಬಾಸ್ ಅವ್ರು ಕರಿಬೇಕು ಅಂದ್ರೆ ರೀಚ್ ಔಟ್ ಆಗ್ಬೇಕು ಸ್ವಲ್ಪ ಏನೋ ಒಂದು ಐಡೆಂಟಿಟಿ, ಅದು ಕೆಲಸದ ಮೂಲಕ ಬಂದಿದ್ದ ಐಡೆಂಟಿಟಿ. ಆ ಐಡೆಂಟಿಟಿಗೆ ಇನ್ನು ಸ್ವಲ್ಪ ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಕೊಟ್ಟಂಗೆ ಆಯ್ತು ಆ ಬಿಗ್ ಬಾಸ್ ಕಾರ್ಯಕ್ರಮ. ಅಂದ್ರೆ ನಾವು ಚೆನ್ನಾಗಿ ಕೆಲಸ ಮಾಡ್ತಾ ಇದೀವಿ, ಒಬ್ರು ಬಂದು ಹಿಂಗೋಸ್ಕರ ಒಂದು ವಿಸಿಟಿಂಗ್ ಕಾರ್ಡ್ ಮಾಡ್ಬಿಟ್ಟು ಎಲ್ರಿಗೂ ತಲುಪಿಸ್ತೀನಿ ಅಂತ ಹೇಳ್ತಾರಲ್ವಾ, ಆ ತಲುಪಿಸೋ ಕೆಲಸ ಬಿಗ್ ಬಾಸ್ ಅವ್ರು ಮಾಡಿದ್ರು. ಸೊ ಆ ರೀತಿ ಫೇಮ್ ಎಲ್ಲ ಸಿಕ್ಕಿದೆ, ಹೆಸರು ಅದೆಲ್ಲ ಸ್ವಲ್ಪ ಸಿಕ್ಕಿದೆ. ಜನ ನೋಡಿದ್ರೆ ಗುರ್ತು ಹಿಡಿತಾರೆ, ರೆಕಗ್ನೈಸ್ ಮಾಡ್ತಾರೆ. ಈ ಸ್ಪೆಕ್ಸ್ ಬೇರೆ ಸ್ಪೆಕ್ಸ್ ಚೇಂಜ್ ಮಾಡಿದ್ರೆ ಏನ್ ಹೇರ್ ಸ್ಟೈಲ್ ಹಿಂಗ್ ಮಾಡ್ಕೊಂಡು ಹಂಗಿದ್ರು ಗೊತ್ತಾಗ ಜನರಿಗೆ, ಓ ಈ ನನ್ ಮಗನೇ ಹಂಗೆ ಪ್ರಾಣಿ ತರನೇ ಇದ್ದ ಇವನೇ ಅಂತ ಗೊತ್ತು. ದೇ ಆಲ್ ರೆಕಗ್ನೈಸ್. ಸೊ ಆ ಒಂದು ರೆಕಗ್ನಿಷನ್ ಕೊಟ್ಟಿದೆ. ಬಟ್ ಐ ಥಿಂಕ್ ಈ ರೆಕಗ್ನಿಷನ್ ಇಟ್ಕೊಂಡು ಏನ್ ಮಾಡ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಓಡ್ತಾ ಇರುವಂತಹ ಒಂದು ಇದು. ಓಕೆ. ಸೊ ಇವಾಗ ಎಷ್ಟೋ ಜನಕ್ಕೆ ಚಿಕ್ಕ ವಯಸ್ಸಲ್ಲಿ ಒಂದೊಂದು ಆಸೆ ಇರುತ್ತೆ, ನಾನು ಇದಾಗಬೇಕು, ನೀನು ಏನಾಗಬೇಕು ಅಂತ ಕೇಳಿದ್ರೆ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಅವ್ರಿಗೆ ಗೊತ್ತಿಲ್ಲ, ಆ ರೂಟ್ ಗೊತ್ತಿಲ್ಲ, ಏನಿಲ್ಲ, ಆ ಒಂದು ಆಸೆ ಇರುತ್ತೆ. ನೀವಿವಾಗ ಆರ್ಜೆ ಆಗ್ತೀನಿ ಅಂತ ನೀವು ಚಿಕ್ಕ ವಯಸ್ಸಲ್ಲಿ ಅನ್ಕೊಂಡಿದ್ರಾ? ಗಾಯತ್ರಿ ಅವರೇ, ಟು ಬಿ ವೆರಿ ಆನೆಸ್ಟ್, ನಾನು ಚಿಕ್ಕ ವಯಸ್ಸಲ್ಲಿ ಈ ಕಮಿಷನರ್ ಆಗಬೇಕು ಅಂತ ತುಂಬ ಆಸೆ. ಪೊಲೀಸ್ ಕಮಿಷನರ್ ಅಂತೆಲ್ಲ ತುಂಬ, ಅಂದರೆ ಎಷ್ಟೋ ವರ್ಷಗಳು ಕಮಿಷನರ್ ಆಗ್ತೀನಿ, ಪೊಲೀಸ್ ಆಗ್ತೀನಿ ಅಂತ ಹೇಳಿ ಎಲ್ಲರೂ ಟು ಅ ಲೆವೆಲ್ ವೇರ್ ಈಗಲೂ ಯಾರಾದರೂ ಊರ್ ಕಡೆಯಿಂದ ಅಂಕಲ್ ಆಂಟಿಗಳು ಬಂದರೆ ಓ ಏನೋ ಕಮಿಷನರ್ ಆದಿನೋ ಕಮಿಷನರು ಅಂತೆಲ್ಲ ಕೇಳೋರು. ಇಲ್ಲ, ಅವ್ರನ್ನ ಇಂಟರ್ವ್ಯೂ ಮಾಡೋ ಕೆಲಸ ಆರ್ ಜೆ ಆಗಿದ್ದೀನಿ ನಾನು, ರೇಡಿಯೋ ಜಾಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ರೇಡಿಯೋ ಅನ್ನೋ ಪ್ರೀತಿ ಇತ್ತು ಚಿಕ್ಕ ವಯಸ್ಸಿಂದ. ಅಂದರೆ ಅಮ್ಮ ಇಂಟ್ರೊಡ್ಯೂಸ್ ಮಾಡಿದ್ದು ರೇಡಿಯೋನ ಫಸ್ಟ್ ಟೈಮ್. ಹೇಳಿದ್ದೀರಾ ಇದು ಅಲ್ಲ? ಹೌದು, ರೇಡಿಯೋ ಸೆಟ್ ಮನೇಲಿ ಇರ್ತಾ ಇತ್ತು. ಅಮ್ಮ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಹಳೆ ಹಾಡುಗಳೆಲ್ಲ ಹಾಕೋದು, ಎಲ್ಲ ಚಾನೆಲ್ಗಳು ಕೇಳಿಸ್ತಿದ್ರು, ಎಲ್ಲ ಭಾಷೆಗಳು ಕೇಳಿಸ್ಕೊಂಡು. ಅಂದ್ರೆ ಅಮ್ಮಂಗೆ ಆ ಒಂದು ಲೈಕ್ ಅವಾಗಿಂದನೂ ಆಸಕ್ತಿ ಇತ್ತು ತುಂಬಾ. ಲೈಕ್ ಎದ್ದ ತಕ್ಷಣ ಎಷ್ಟೋ ಜನ ಅಮ್ಮಂದ್ರು ರೇಡಿಯೋ ಆನ್ ಮಾಡ್ತಾ ಇದ್ರು. ಹೌದು, ಅದೇ ಗಂಡನ್ ವಾಯ್ಸ್, ಅದೇ ಮಕ್ಕಳು ವಾಯ್ಸ್, ಅತ್ತೆ ವಾಯ್ಸ್ ಕೇಳಿಸ್ಕೊಳ್ಳೋ ಬದಲು ರೇಡಿಯೋನಲ್ಲಿ ಒಂದು ಹೊಸ ಆರ್ಜೆ ವಾಯ್ಸ್ ಕೇಳಿಸ್ಕೋಬಹುದು ಅಂತ ಅವ್ರ ತಲೆಯಲ್ಲಿ. ಸೊ ಅಮ್ಮ ಪ್ರತಿದಿನ ರೇಡಿಯೋ ಆನ್ ಮಾಡೋರು, ಹಾಡುಗಳೆಲ್ಲ ಕೇಳಿಸ್ಕೊಳ್ಳೋರು. ಅದು ರೇಡಿಯೋ ನಾರ್ಮಲಿ ಕೆಲವೊಂದು ಜಾಗಗಳಲ್ಲಿ ಕಿಚನ್ ಅಲ್ಲಿ ಮಾತ್ರ ಇರುತ್ತೆ, ಅಡುಗೆ ಮಾಡ್ತಾ ಇರ್ಬೇಕಾದ್ರೆ. ನಮ್ಮನೆಗೆ ಎಲ್ಲಾ ಕಡೆ ಇರ್ತಾ ಇತ್ತು, ಕಿಚನ್ ಅಲ್ಲಿ ಇರ್ತಾ ಇತ್ತು. ಸೊ ಅಮ್ಮ ಎಲ್ಲಿ ಹೋಗ್ತಾರೋ ಆ ಸೆಟ್ ಎತ್ಕೊಂಡ್ ಬರೋದು ಆ ರೇಡಿಯೋ. ಶಿ ವುಡ್ ಲಿಟರಲಿ ಕ್ಯಾರಿ ದ ರೇಡಿಯೋ. ಸೊ ಕಿಚನ್ ಆದ್ಮೇಲೆ ನೆಕ್ಸ್ಟ್ ರೂಮಲ್ಲಿ ಏನೋ ಕೆಲಸ ಇದೆ, ರೂಮಲ್ಲಿ ರೇಡಿಯೋ ಇಡೋದು. ರೂಮಲ್ಲಿ ನಾನು ಮಲಗಿರ್ತಿದ್ದೆ, ಅಲ್ಲಿಂದ ಶುರುವಾಗೋದು, ನಾನು ಎದ್ದೋಳೋದ್ರಿಂದ ಶುರುವಾಗೋದು ರೇಡಿಯೋ ಕಾರ್ಯಕ್ರಮಗಳೆಲ್ಲ ಶುರುವಾಗೋದು. ಆ್ಯಂಡ್ ರೇಡಿಯೋ ಕೇಳಿ ಆ ಹುಚ್ಚು ಆರ್ಜೆಗಳು ಏನು ಗುರು ಇಷ್ಟು ಸಾಕದಾಗಿ ಮಾತಾಡ್ತಾರೆ ಅಂತ. ಆ್ಯಂಡ್ ಚಿಕ್ಕ ವಯಸ್ಸಿಂದಾನೇ ಕಾಲರ್ ನಾನು. ಯಾರಾದರೂ ರೇಡಿಯೋ ಏನಾದರೂ ಸೆಗ್ಮೆಂಟ್ ಮಾಡಿದ್ರೆ ಚಿಕ್ಕ ವಯಸ್ಸಿಂದ ಫೋನ್ ಮಾಡೋದು, ಸರ್ ಇದು ಆನ್ಸರು ಅದು ಆನ್ಸರು ಅಂತ 2-3 ನಂಬರಿಂದ ಫೋನ್ ಮಾಡ್ಬಿಡೋದು, ಕಾಲ್ ಪಿಕ್ ಮಾಡ್ಬೇಕು ಅವರು ಅಂತ. ಪಿಕ್ ಮಾಡಿಬಿಟ್ಟು ಆಮೇಲೆ ಗೆದ್ದುಬಿಟ್ಟು ಅಲ್ಲಿ ಅವ್ರ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ವೌಚರ್ ಏನಾದರೂ ಈಸ್ಕೊಳ್ಳೋದು. ಅದು ತುಂಬ ಹುಚ್ಚು ನನಗೆ, ಗೆಲ್ಬೇಕು. ಯಾಕಂದ್ರೆ ನಾವು ಗೆದ್ರೆ ಕರೆಸ್ತಾರೆ ರೇಡಿಯೋ ಸ್ಟೇಷನ್ಗೆ, ಕರೆಸಿದ್ರೆ ನಮ್ಮ ಫೇವ್ರೇಟ್ ಆರ್ಜೆಗಳನ್ನ ಮೀಟ್ ಮಾಡ್ಬೋದು ಅಂತ. ಅವ್ರದಿತ್ತು, ಆ ಹುಚ್ಚಿತ್ತು. ಸೊ ಆ ವೌಚರ್ ಹೋಗ್ಲಿ, ನನ್ನ ಫೇವ್ರೇಟ್ ಆರ್ಜೆ ಸಿಗ್ತಾರಲ್ಲ ನನಗೆ ಅಂತ. ಸೊ ಅವಾಗೆಲ್ಲ ರೇಡಿಯೋ ಸ್ಟೇಷನ್ಗೆ ಹೋಗ್ಬಿಟ್ಟು ನನ್ನ ಫೇವ್ರೇಟ್ ಆರ್ಜೆಗಳನ್ನ ಮೀಟ್ ಮಾಡ್ಬಿಟ್ಟು, ಐ ಆಮ್ ಅ ಹ್ಯೂಜ್ ಫ್ಯಾನ್, ಯು ಹ್ಯಾವ್ ನೋ ಐಡಿಯಾ, ತುಂಬ ಇಷ್ಟ, ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಗೊತ್ತಾ ನೀವು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು, ಓ ಎಷ್ಟು ದೇ ವುಡ್ ಮೇಕ್ ಮೈ ಡೇ. ಒಂದು 5 ನಿಮಿಷ ಒಬ್ಬ ಆರ್ಜೆ ಬಂದು ಮಾತಾಡ್ಬಿಟ್ಟು ಹೋಗ್ಬಿಟ್ಟ, ಆ 5 ನಿಮಿಷದಲ್ಲಿ ಏನೋ ಒಂದು ತಲೆಯಲ್ಲಿ ಹುಳ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಇಡೀ ದಿನ ಅದು ಹುಳ ಓಡ್ತಾನೆ ಇರುತ್ತೆ ನಮ್ಮ ತಲೆಯಲ್ಲಿ ಅಂತ. ಸೊ ಆ ಥರದ ತುಂಬಾ ಜನ ಇದ್ದಾರೆ. ಐ ಥಿಂಕ್ ಒನ್ ಆಫ್ ಮೈ ಫೇವ್ರೇಟ್ ಆರ್ಜೆಸ್ ಡರಾಯಸ್ ಸುನಾವಾಲಾ ಅನ್ನುವಂಥ ಒಬ್ರು ಆರ್ಜೆ. ರೇಡಿಯೋ ಸಿಟಿ ಅಂತ ಬಂದಾಗ ಇಂಗ್ಲೀಷಲ್ಲಿದ್ದು ರೇಡಿಯೋ ಸಿಟಿ ಫಸ್ಟ್ ಟೈಮು ಐ ಥಿಂಕ್ ಬೆಂಗಳೂರಿನ ಫಸ್ಟ್ ಪ್ರೈವೇಟ್ ರೇಡಿಯೋ ಸ್ಟೇಷನ್ ರೇಡಿಯೋ ಸಿಟಿ ಇತ್ತು ಅವಾಗ. ಸೊ ಆ ಒಂದು ಟೀಮಲ್ಲಿ ಕೆಲಸ ಮಾಡಿದಂತಹ ಡರಾಯಸ್ ಸುನಾವಾಲಾ, ವಸಂತಿ ಹರಿಪ್ರಕಾಶ್, ಇವರೆಲ್ಲ ತುಂಬ ಓಜೀಸ್ ಅಂತ ಕರೀಬೋದು, ರೇಡಿಯೋನ ಓಜೀಸ್ ಫಸ್ಟ್ ಟೈಮ್ ಶುರುವಾದಾಗ. ಆಮೇಲೆ ಹೋಗ್ತಾ ಬೇರೆ ಬೇರೆ ಚಾನೆಲ್ಗಳೆಲ್ಲ ಬ್ರಾಂಚ್ ಔಟ್ ಆದವು. ಆ್ಯಂಡ್ ಐ ಥಿಂಕ್ ಇವರು ಯಾರು ಆರ್ ಜೆ ಪ್ರದೀಪ
ಇವರೆಲ್ಲ ತುಂಬ ಇಷ್ಟ ನನಗೆ. ಆಮೇಲೆ ಕನ್ನಡ ಸ್ಪೇಸ್ ಅಂತ ಬಂದಾಗ, ಹಿಂದಿ ಸ್ಪೇಸ್ ಅಂತ ಬಂದಾಗ ಪೃಥ್ವಿ, ರಾಕೇಶ್ ಇವರೆಲ್ಲ ತುಂಬ ಚೆನ್ನಾಗಿ ಮಾಡೋರು ಕಾರ್ಯಕ್ರಮಗಳಲ್ಲಿ. ಅದೆಲ್ಲ ಕೇಳಿಸ್ಕೊಂಡು ಬೆಳೆದಿದ್ದು. ಅದೇ ಬೆಂಗಳೂರು ಯಾವ ಥರ ಅಂದರೆ ಒಂದು ಕಡೆ ಇಂಗ್ಲೀಷ್ ಸ್ಟೇಷನ್ ಕೇಳಿಸ್ಕೋಬೋದು, ಹಿಂದಿ ಸ್ಟೇಷನ್ ಕೇಳಿಸ್ಕೋಬೋದು, ಕನ್ನಡ ಸ್ಟೇಷನ್ ಕೇಳಿಸ್ಕೋಬೋದು. ಸೊ ಎಲ್ಲ ಥರದ ಕಾಂಟೆಂಟ್ ಕೇಳಿ ಅಭ್ಯಾಸ ಆಗಿಬಿಡಿದೆ ನಂಗೆ ಚಿಕ್ಕ ವಯಸ್ಸಿಂದ. ಸೊ ಇದು ಒಂದು ಹೆವಿ ಇನ್ಸ್ಪಿರೇಷನ್ ನನಗೆ ಫ್ರಮ್ ಅ ವೆರಿ ಯಂಗ್ ಏಜ್ ದಟ್ ರೇಡಿಯೋ ಇಲ್ಲದೆ ನಾನು ಇರೋಕ್ಕಾಗಲ್ಲ. ಐ ಆಲ್ವೇಸ್ ಲವ್ ರೇಡಿಯೋ ಅನ್ನೋ ಹುಚ್ಚಿರುತ್ತೆ ಅಂತ. ಆ್ಯಂಡ್ ಲಿಟಲ್ ಡಿಡ್ ಐ ನೋ ಕಾಲೇಜು ಇದೆಲ್ಲ ಆದಮೇಲೆ ಆವಾಗಲೇ ನಾಟಕಗಳು, ಆ್ಯಂಕರಿಂಗು ಇದೆಲ್ಲ ಮಾಡ್ತಾಯಿದ್ದೆ, ಸ್ಟ್ಯಾಂಡಪ್ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಜನ ವೆನ್ ದೇ ಸೆಡ್ ರೇಡಿಯೋ ಟ್ರೈ ಮಾಡು ಅಂದಾಗ ಲೈಟಾಗಿ ಭಯ ಇತ್ತು ನನಗೆ. ಎಲ್ಲಿ ಅವರೆಲ್ಲ ಸೂಪರಾಗಿ ಮಾತಾಡ್ತಾರೆ, ನಾನು ಎಲ್ಲ ಅಷ್ಟು ಚೆನ್ನಾಗಿ ಮಾತಾಡೋಕ್ಕಾಗತ್ತೆ, ಪಟ್ ಅಂತ ಮಾತಾಡ್ಬಿಡ್ತಾರೆ ಅವರು. ಸೊ ಹೌ ವಿಲ್ ಐ ಮ್ಯಾನೇಜ್ ದಟ್? ಆ್ಯಂಡ್ ಅಷ್ಟು ಭಾಷೆ ಬರುತ್ತಾ ನನಗೆ? ಇದೆಲ್ಲ ಯೋಚನೆಗಳು ನನಗೆ. ಆಮೇಲೆ ಹೋಗಿ ಐ ಗೇವ್ ಇಟ್ ಅ ಶಾರ್ಟ್. ಸ್ವಲ್ಪ ಆಟ ಆಡ್ಸಿದ್ರು ಕೆಲಸ ಕೊಡಬೇಕು ಅಂತ ಬಂದಾಗ. ಅಂದ್ರೆ ನೀವು ಎಲ್ಲಿ ಓದಿದ್ದು, ಯಾವ ಊರು? ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇ, ಹಾರ್ಡ್ ಕೋರ್ ಬೆಂಗಳೂರು ಹುಡುಗ. ಓದಿದ್ದು ನಾನು ಕಾರ್ಮಲ್ ಸ್ಕೂಲಲ್ಲಿ ಓದಿದೆ. ಇಂಗ್ಲಿಷ್ ಕಂಪ್ಲೀಟ್ ಓದಿದ್ದು ICSE ಸ್ಕೂಲ್, ಒಂದು ಹೈಸ್ಕೂಲ್ ವರೆಗೂ ICSE ನಲ್ಲೇ ಓದಿದ್ದು. ಸೊ ಅದಾದ್ಮೇಲೆ ನಾನು ದಯಾನಂದ್ ಸಾಗರಲ್ಲಿ BCom ಮಾಡಿದ್ದು ನಾನು. ಸೊ ಆ ಕಾಲೇಜ್ ಸಖತ್ ಒಳ್ಳೆ ಎಕ್ಸ್ಪೋಜರ್ ಕೊಡ್ತು ನನಗೆ. ಫೆಸ್ಟ್ ಎಲ್ಲ ತುಂಬ ಗ್ರ್ಯಾಂಡಾಗಿ ನಡೆಯೋದು. ಅಂದರೆ ನಮ್ಮ ಕಾಲೇಜಿಗೆ ಬರೋರು ಫೆಸ್ಟ್ಗಳಿಗೆ ಬೇರೆ ಕಾಲೇಜಿಂದ ಹುಡುಗಿರೆಲ್ಲ ನೋಡೋಕೆ ಸಿಗ್ತಾರೆ ಅಂತ, ಮೇನ್ಲಿ ಫ್ಯಾಷನ್ ಶೋ ಇದೆಲ್ಲ. ನಾನಲ್ಲಿ ಆ್ಯಂಕರಿಂಗು, ಸ್ವಲ್ಪ ತಲೆಹರಟೆ ಮಾಡೋದು ಅದೆಲ್ಲ ತುಂಬ ಮಾಡ್ತಾ ಇದ್ದೆ ಆ ಆಡಿಟೋರಿಯಂ ಸ್ಟೇಜಲ್ಲಿ. ಅಲ್ಲಿಂದ ಸ್ವಲ್ಪ ಕಲ್ತು ಶುರು ಮಾಡಿದ್ದು. ಆ್ಯಂಕರಿಂಗ್ ಅಂದರೆ ಹಿಂಗೆ ಮಾಡ್ಬೋದು, ನಿರೂಪಣೆ ಅಂದರೆ ಎಲ್ಲಿಂದ ಎಲ್ಲಿ ಶುರು ಮಾಡ್ಬೋದು, ಇದೆಲ್ಲ ಕಂಪ್ಲೀಟಾಗಿ ಅಲ್ಲೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ ನಾನು ಕಾಲೇಜ್ ಕ್ರೌಡ್ ಮೇಲೆ. ಆಮೇಲೆ ಅದು ಪ್ರೊಫೆಷ್ನಲ್ ಆಗಿ ಕನ್ವರ್ಟ್ ಆಯಿತು. ಅಲ್ಲಿ ಇಲ್ಲಿ ಸ್ವಲ್ಪ ದುಡ್ಡು ಬರೋಕ್ಕೆ ಶುರು ಆಯಿತು. ಆ್ಯಂಡ್ ಇವೆನ್ಚುಲಿ ಇವತ್ತು ರೇಡಿಯೋ ಅದು ಇದು ಅಂತೆಲ್ಲ ಬಂದಾಗ ಎಲ್ಲೊಂದು ಕಡೆ ಅಲ್ಲಿ ಫಸ್ಟು ಟ್ರೈ ಮಾಡೋದಕ್ಕೆ. ಅದಕ್ಕೆ ತುಂಬ ಜನರಿಗೆ ನಾನು ಹೇಳ್ತಾ ಇರ್ತೀನಿ ಕಾಲೇಜ್ ಇವೆಂಟ್ಸಿಗೆ ಹೋದಾಗ, ದಯವಿಟ್ಟು ಈಗಲೇ ಶುರು ಮಾಡಿ. ನಿಮ್ಗೆ ಯಾರು ಇಂಟ್ರೆಸ್ಟ್ ಇದ್ದರೆ ಸುಮ್ಮನೆ ಟ್ರೈ ಮಾಡಿ. ಅದು ಫೇಲ್ ಆಗುತ್ತೋ ವರ್ಕೌಟ್ ಆಗುತ್ತೋ ಆಗಲ್ವೋ ಸೆಕೆಂಡ್ರಿ. ಇಫ್ ಯು ಟ್ರೈಟ್ ರೈಟ್ ನೌ, ಅದು ಏನೋ ಒಂದು ಈಗಲೇ ಒಂದು ಬೀಜ ಬಿತ್ತಿದ್ದಂಗೆ ಅದು ಯಾವಾಗ ಒಂದು ದೊಡ್ಡ ಮರ ಆಗಿ ಬೆಳೆಯುತ್ತೋ ಯು ಹ್ಯಾವ್ ನೋ ಐಡಿಯಾ. ನಾನು ಎಲ್ಲೋ ಏನೋ ರ್ಯಾಂಡಮ್ ಆಗಿ ಐ ಗೇವ್ ಇಟ್ ಅ ಶಾರ್ಟ್. ಇವತ್ತು ಐ ಗಾಟ್ ಎನ್ ಆಪರ್ಚುನಿಟಿ, ಒಂದು ದೊಡ್ಡ ಪ್ಲಾಟ್ಫಾರ್ಮ್ಗೆ ಹೋಗುವಂಥ ಆಪರ್ಚುನಿಟಿ ಕೊಡ್ತದ್ದು. ಸೊ ಆವಾಗಲೇ ಶುರು ಹಚ್ಕೊಂಡ್ಬಿಟ್ರೆ ಬೆಟರು ಅಂತ. ಸೊ ಕಾಲೇಜು ನಾನು ದಯಾನಂದ್ ಸಾಗರಲ್ಲಿ ಓದಿದ್ದು. ಆ್ಯಂಡ್ ಪ್ರಾಪರ್ ಹಾರ್ಡ್ ಕೋರ್ ಬೆಂಗಳೂರು ಹುಡುಗನೇ, ಸೌತ್ ಬೆಂಗಳೂರು. ಅಲ್ಲಿ ಲೈಕ್ ಓಕೆ ನಾನು RJing ಮಾಡ್ಬೋದು ಅಂತ ನಿಮಗೆ ಕಾನ್ಫಿಡೆನ್ಸ್ ಬರೋದಕ್ಕೆ ಶುರುವಾಯ್ತಾ? ಲೈಕ್ ಸ್ಟೇಜಲ್ಲಿ ಆ್ಯಂಕರಿಂಗ್ ಎಲ್ಲ ಮಾಡುವಾಗ ಸ್ಲೈಟ್ಲಿ. ಅಂದರೆ ಏನಂದರೆ ಲೈವ್ ಇವೆಂಟಲ್ಲಿ ಮಾತಾಡೋದಕ್ಕೂ ಇಲ್ಲಿ ಬಂದು ಮೈಕ್ ಮುಂದೆ ಮಾತಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇಟ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಆ್ಯಂಡ್ ಈಗ ಮೈಕ್ ಮುಂದೆ ನಾನೊಂದು ಏನೊಂದು ಬೇಕಾದ್ರೆ 2 ಅವರ್ ಮಾತಾಡಿಸ್ಬೇಕಾ ಮಾತಾಡ್ತೀನಿ, 3 ಅವರ್ ಮಾತಾಡ್ತೀನಿ. ಅಲ್ಲಿ ರೇಡಿಯೋನಲ್ಲಿ ಬೇರೆ ಥರ, ಒಂದು ಸ್ಟುಡಿಯೋನಲ್ಲಿ ಆಡಿಯನ್ಸ್ ಇರಲ್ಲ. ನೀವು ನಿಮ್ಮ ತಲೆಯಲ್ಲಿ ಇಮ್ಯಾಜಿನ್ ಮಾಡ್ಕೊಂಡು ಒಂದು ಕಾಂಟೆಂಟ್ ಇಮ್ಯಾಜಿನ್ ಮಾಡ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅದನ್ನು ತಿರುಗಿಸ್ಬೇಕು. ಅದೇ ನಾನು ಹೇಳ್ತಾ ಇರ್ತೀನಿ ಪ್ರತಿ ಸಲ. ಫಸ್ಟ್ ಎವರ್ ಸೆಟ್ ಆಫ್ ಕಾಂಟೆಂಟ್ ಕ್ರಿಯೇಟರ್ಸ್ ಬಂದಿದೆ ರೇಡಿಯೋನಲ್ಲಿ. ಈಗ ಸೋಷಿಯಲ್ ಮೀಡಿಯಾ ಅದೆಲ್ಲ ಬಂದಿದೆ. ಆವಾಗ ಒಂದು ನ್ಯೂಸ್ ಪೀಸ್ ಕೊಟ್ಟು ನೋಡ್ಗುರು ಇದು ನಡೀತಾ ಇದೆ ಬೆಂಗಳೂರಲ್ಲಿ ಅಂತ ಹೇಳಿದಾಗ ಅದನ್ನ ಹಿಡ್ಕೊಂಡು ಹೆಂಗೆಲ್ಲ ತಿರುಗಿಸ್ಬೋದು. ನಂದೊಂದು ಟೇಕ್ ಕೊಡ್ತೀನಿ, ನಿಮ್ದೊಂದು ಟೇಕ್ ಕೊಡ್ತೀನಿ, ಅದಾದಮೇಲೆ ಆಡಿಯನ್ಸ್ಗೋಸ್ಕರ ಒಂದು ಪ್ರಶ್ನೆ ಓಪನ್ ಮಾಡ್ತೀನಿ, ಕಮೆಂಟ್ಸು, ಶೇರ್ಸು, ಎಲ್ಲ ಅಲ್ಲೇ. ಐ ಆಮ್ ಟೆಲಿಂಗ್ ಯು, ರೇಡಿಯೋ ವಾಸ್ ದ ಫಸ್ಟ್ ಸೆಟ್ ಆಫ್ ಕಾಂಟೆಂಟ್ ಕ್ರಿಯೇಷನ್. ಸೊ ಇದೆಲ್ಲ ನೋಡಿದಾಗ ಭಯ ಇತ್ತು ನನಗೆ. ಮಾತಾಡ್ತೀನಿ ಸರಿ, ಬಟ್ ಹಿಂಗೆಲ್ಲ ಕಾಂಟೆಂಟ್ನ ಉಲ್ಟಾ ಮಾಡಿ ತಿರುಗಿಸಿ ಹಾಗೆಲ್ಲ ಮಾತುಗಳ ಜೊತೆ ಆಟಾಡೋದು ಒಂದಿದು, ಒಂದು ಚೆನ್ನಾಗಿ ಮಾತಾಡೋದು ಒಂದಿದೆ. ತುಂಬ ಜನ ಇವತ್ತಿಗೂ ಹೇಳ್ತಾರೆ ನಾನು ಸಕ್ಕದಾಗಿ ಮಾತಾಡ್ತೀನಿ, ಪಟ್ಪಟ ಅಂತ ಮಾತಾಡ್ತೀನಿ, ನಾನು ರೇಡಿಯೋನಲ್ಲಿ ಬರಬಹುದಾ ಅಂತ. ನಾನು ಹೇಳ್ತೀನಿ ಇಲ್ಲ ಗುರು, ಅಷ್ಟು ಈಸಿ ಅಲ್ಲ. ನೀವು ಚೆನ್ನಾಗಿ ಮಾತಾಡೋದು ಓಕೆ, ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ ಈ ಕಾಲದಲ್ಲಿ. ಈಗ ಪ್ರತಿ ಏರಿಯಾನಲ್ಲೂ ಟೀ ಅಂಗಡಿ ಹತ್ರ ಹುಡುಗರ ಎಲ್ಲ ಹಾಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಸೂಪರಾಗಿ ಮಾತಾಡ್ತಾರೆ ಎಲ್ಲರೂ. ಬಟ್ ಆ ಒಂದು ಕಾಂಟೆಂಟನ್ನು ಇಟ್ಕೊಂಡು ಹೆಂಗೆ ಟ್ವೀಕ್ ಮಾಡ್ತೀರಾ, ಹೆಂಗೆ ತಿರುಗಿಸ್ತೀರಾ, ಹೆಂಗೆ ಎಂಗೇಜ್ ಮಾಡ್ತೀರಾ ನಿಮ್ಮ ಆಡಿಯನ್ಸಸ್ನ. ನಿಮ್ಮ ಮಾತುಗಳ ಮೂಲಕ ಒಬ್ರನ್ನ ಅಳಿಸೋಕ್ಕಾಗುತ್ತಾ, ಒಬ್ರನ್ನ ಎಮೋಷ್ನಲ್ ಫೀಲ್ ಮಾಡ್ಸೋಕ್ಕಾಗತ್ತಾ, ಒಬ್ರನ್ನ ನಗ್ಸೋಕ್ಕಾಗತ್ತಾ, ಸ್ಮೈಲ್ ಮಾಡ್ಸೋಕ್ಕಾಗತ್ತಾ, ಅದೆಲ್ಲ ಕ್ರಿಯೇಟ್ ಮಾಡೋಕ್ಕಾದ್ರೆ ನೀನೊಬ್ಬ ರೇಡಿಯೋ ಕಲಾವಿದ, ನೀನೊಬ್ಬ RJ. ಅದು ಮಾಡಿದೆ ನಾನು ಪ್ರತಿದಿನ ಬಂದು ಹಿಂಗೆ ಮಾತಾಡ್ತೀನಿ, ಇವತ್ತಿನ ಇದು ಮಾಡ್ತೀನಿ, ಅದು ನ್ಯೂಸ್ ಆಗಿಬಿಡುತ್ತೆ. ಯು ಆರ್ ಜಸ್ಟ್ ಡೆಲಿವರಿಂಗ್ ನ್ಯೂಸ್. ರೇಡಿಯೋ ಅನ್ನೋದು ಇನ್ನೂ ಸ್ವಲ್ಪ ಪರ್ಸ್ನಲ್, ಬಿಕಾಸ್ ಎಷ್ಟೋ ಜನ ಮನೇಲಿ ಕೇಳಿಸ್ಕೊತಾ ಇರ್ತಾರೆ, ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಕೇಳಿಸ್ಕೊತಾ ಇರ್ತಾರೆ, ಬಸ್ಸಲ್ಲಿ ಹೋಗ್ತಾ ಕೇಳಿಸ್ಕೊತಾ ಇರ್ತಾರೆ. ಕೆಲವು ಜನರು ಮನೇಲಿ TV ಇರಲ್ಲ ಮ್ಯಾಮ್, ಕೆಲವು ಜನರ ಹತ್ರ ಸ್ಮಾರ್ಟ್ ಫೋನ್ಸ್ ಇರಲ್ಲ. ಸೊ ಹಳೆ ಫೋನ್ಗೆ ಅದೊಂದು ಕನೆಕ್ಷನ್ ಹಾಕೊಂಡು ರೇಡಿಯೋಲ್ಲಿ ಕೇಳಿಸ್ಕೊತಾ ಇರ್ತಾರೆ. ಸೊ ಅವ್ರು ಇಡೀ ದಿನದಲ್ಲಿ ಒಂದು ಸಣ್ಣ ಹೋಪ್, ಓಕೆ ಎಂಟರ್ಟೈನ್ಮೆಂಟ್ ಸೋರ್ಸ್ ಇಲ್ಲಿದೆ, ಹಾಡು ನಂಗೆ ಇಲ್ಲಿ ಬರ್ತಾ ಇದೆ ಅಂತ ಇವತ್ತಿಗೂ ಹಳ್ಳಿಗಳಲ್ಲಿ ರೇಡಿಯೋ ಕೇಳಿಸ್ಕೊತಾ ಇದ್ದಾರೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು.
ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.